ವೀಕ್ಷಕರೇ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಬೆಳ್ಳುಳ್ಳಿ ಅದೃಷ್ಟದ ಬಾಗಿಲನ್ನ ತೆರೆದು ಶ್ರೀಮಂತರನ್ನಾಗಿಸುವ ಶಕ್ತಿ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಏನು ಹಣೆಬರಹನೋ ಏನೋ, ಎಷ್ಟು ದುಡಿದ್ರೂ ಎಲ್ಲಿಗೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಹಗಲು ರಾತ್ರಿ ದುಡಿತೀವಿ ಸ್ವಾಮಿ, ಹಣ ಹಿಂಗೆ ಬರುತ್ತೆ ಹಂಗೋಗುತ್ತೆ. ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಆಗ್ತಾ ಇಲ್ವಲ್ರಿ. ದುಡಿದು ದುಡಿದು ಜೀವನ ಹಣ್ಣಾಗಿದೆ, ಆದರೆ ಕಷ್ಟಗಳು ತೀರ್ತಾನೇ ಇಲ್ಲ. ಹೀಗೆ ಮಾತಾಡೋ ಸುಮಾರು ಜನರನ್ನ ನೋಡಿರ್ತೀವಿ. ಪಾಪ ಅನ್ಸುತ್ತೆ. ಕಷ್ಟಪಟ್ಟು ನ್ಯಾಯವಾಗಿ ದುಡಿತಾರೆ ನಿಜ, ಆದರೆ ಅದೃಷ್ಟ ಸಾಥ್ ಕೊಡ್ಬೇಕಲ್ಲ, ತಟ್ಟಂತ ಅದೃಷ್ಟ ಬದಲಾಗ್ಬೇಕಲ್ಲ. ಇದಕ್ಕೊಂದು ಉಪಾಯ ಇದೆ, ಅದೇ ಬೆಳ್ಳುಳ್ಳಿ. ಇದನ್ನ ಈ ವಿಡಿಯೋದಲ್ಲಿ ನಾವು ಹೇಳೋ ರೀತಿ ಉಪಯೋಗಿಸಿ ನೋಡಿ. ರಾತ್ರೋರಾತ್ರಿ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ಕೈಯಲ್ಲಿ ಕಂತೆ ಕಂತೆ ಹಣ ಬರುತ್ತೆ. ಈ ರಹಸ್ಯ ತಿಳಿಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೂ ಮರಿಬೇಡಿ. ಅಡುಗೆ ರುಚಿ ಹೆಚ್ಚಿಸೋದಕ್ಕೆ ಬೆಳ್ಳುಳ್ಳಿ ಬೇಕೇ ಬೇಕು. ಸುಮಾರು ಜನ ಅಡುಗೆ ಆರೋಗ್ಯದ ದೃಷ್ಟಿಯಿಂದ ಮನೆಯಲ್ಲಿ ಬೆಳ್ಳುಳ್ಳಿ ಬಳಸ್ತಾರೆ. ಅಡುಗೆಗೆ ರುಚಿ ಕೊಡುತ್ತೆ, ಜೀವನಕ್ಕೆ ಬಂದ ಕಷ್ಟನ ತೊಲಗಿಸುತ್ತೆ, ಜೊತೆಗೆ ಜಣಜಣ ಕಾಂಚಾಣ ಕೂಡ ಜೇಬು ತುಂಬಿಸುತ್ತೆ. ಅಷ್ಟು ಪವರ್ ಈ ಬೆಳ್ಳುಳ್ಳಿಗಿದೆ. ಹಣ ಸಂಪತ್ತು ಹೆಚ್ಚಿಸುವ ದೇವರು ಯಾರು ಅಂತ ಕೇಳಿದ್ರೆ ನಿಮ್ಮ ಉತ್ತರ ಮಹಾಲಕ್ಷ್ಮಿ ಅಂತಾನೆ ಬರುತ್ತೆ. ಅಡುಗೆ ಮನೆಯಲ್ಲಿ ಸರಳವಾಗಿ ಸಿಗೋ ಈ ಬೆಳ್ಳುಳ್ಳಿಯನ್ನ ಉಪಯೋಗಿಸಿಕೊಂಡು ಲಕ್ಷ್ಮೀ ದೇವಿಯನ್ನ ಮನಸಾರೆ ಭಕ್ತಿಯಿಂದ ಪೂಜಿಸಿದ್ರೆ ನಿಮ್ಮ ಜೀವನದಲ್ಲಿನ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ, ಬಡತನ ತೊಲಗುತ್ತೆ, ಹಣ ಕೈ ಸೇರುತ್ತೆ. ಪದೇ ಪದೇ ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇದ್ರೆ ವ್ಯಾಪಾರ ಕುದುರುತ್ತೆ. ಅದೃಷ್ಟವೇ ಕೆಟ್ಟು ಹೋಗಿದ್ರೆ ಅದೃಷ್ಟ ಶೈನ್ ಆಗುತ್ತೆ. ಬೆಳ್ಳುಳ್ಳಿಯ ಈ ಉಪಾಯವನ್ನ ನೀವು ಮಾಡಿ ನೋಡ್ಲೇಬೇಕು. ಬೆಳ್ಳುಳ್ಳಿಯ ಈ ಒಂದು ಉಪಾಯದಿಂದ ಮುಚ್ಚಿಕೊಂಡಿರುವಂತಹ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳೋದು ಕಷ್ಟದ ಕೆಲಸವೇನಲ್ಲ. ನೀವು ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು, ಲಕ್ಷ್ಮಿ ಒಲಿದು ಬಿಡ್ತಾಳೆ. ಹಾಗಾಗಿ ಲಕ್ಷ್ಮೀ ದೇವಿಯನ್ನ ನೆನೆಸ್ಕೊಂಡು ಬೆಳ್ಳುಳ್ಳಿಯ ಈ ಪ್ರಯೋಗವನ್ನ ಮಾಡಿದರೆ ಮತ್ತೆ ಹಣದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಬೆಳ್ಳುಳ್ಳಿಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ನೀವು ನಂಬೋದೇ ಇಲ್ಲ. ಅದು ಅತಿ ಸುಲಭವಾಗಿ ಲಕ್ಷ್ಮಿಯನ್ನ ಮನೆಗೆ ಬರುವಂತೆ ಮಾಡುತ್ತೆ. ಸುಖ ಸಮೃದ್ಧಿ ಹಣ ಸಂಪಾದನೆ ಮಾಡೋದಕ್ಕೆ ಈ ಮಂತ್ರತಂತ್ರ ಮಾಡೋ ಜನ ಕೂಡ ಬೆಳ್ಳುಳ್ಳಿಯನ್ನೇ ಉಪಯೋಗಿಸ್ತಾರೆ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟ ಇದ್ರೂ ಕೂಡ ಬೆಳ್ಳುಳ್ಳಿ ಅದರಿಂದ ಹೊರಗಡೆ ತರುತ್ತೆ. ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗದೇ ಇದ್ರೆ ಬೆಳ್ಳುಳ್ಳಿ ಪ್ರತಿಫಲ ಸಿಗುವ ರೀತಿ ಮಾಡುತ್ತೆ. ಸಮಾಜದಲ್ಲಿ ಸರಿಯಾದ ಗೌರವ ಸಿಗದೇ ಇದ್ರೆ ಗೌರವ ಸಿಗುವ ಹಾಗೆ ಮಾಡುತ್ತೆ. ಈಗ ಉಪಾಯ ಹೇಳ್ತೀವಿ, ನೋಟ್ ಮಾಡ್ಕೊಳ್ಳಿ. 7 ಬೆಳ್ಳುಳ್ಳಿ ಎಸಳುಗಳನ್ನ ತಗೊಂಡು ಅದನ್ನ ತೆಳ್ಳಗಿನ ಕೋಲಿನ ಮೇಲೆ ದಾರದಿಂದ ಒಂದೊಂದಾಗಿ ಕಟ್ಟಬೇಕು. ನಂತರ ಆ ಕೋಲನ್ನ ಮನೆಯ ಚಾವಣಿಯ ಮೇಲೆ ಇಡಬೇಕು. ಸತ್ಯ ಹೇಳ್ತೀವಿ ಕೇಳಿ, ಇದನ್ನ ಮಾಡಿದ್ರೆ ಸಾಕು, ಮನೆಯಲ್ಲಿನ ಎಲ್ಲಾ ನಕಾರಾತ್ಮಕತೆಯನ್ನ ಕಡಿಮೆ ಮಾಡುತ್ತೆ, ಮನೆಯಲ್ಲಿ ಶಾಂತಿಯನ್ನ ಕಾಪಾಡುತ್ತೆ, ಮನೆ ಮಂದಿ ಎಲ್ಲ ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಸರಳ ಉಪಾಯ ಹೇಳ್ತೀವಿ ಕೇಳಿಸ್ಕೊಳ್ಳಿ. ನೀವು ಯಾವುದೇ ಆರ್ಥಿಕ ಸಮಸ್ಯೆಯನ್ನ ಎದುರಿಸ್ತಿದ್ರೆ ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ರೆ ಬೆಳ್ಳುಳ್ಳಿ ಅಥವಾ ಲವಂಗವನ್ನ ಶನಿವಾರದ ದಿನ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣವನ್ನು ಎಲ್ಲಿ ಇಡ್ತಿರೋ ಆ ಜಾಗದಲ್ಲಿ ಇಟ್ಬಿಡಿ. ಈ ಸರಳ ಉಪಾಯ ಹಣದ ಅರಿವನ್ನ ಹೆಚ್ಚಿಸುತ್ತೆ, ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸುತ್ತದೆ. ಜೀವನದಲ್ಲಿ ಸಾಕಷ್ಟು ಹಣ ಗಳಿಸಬೇಕು ಅನ್ನೋ ಹಂಬಲ ಇದ್ರೆ ಈ ಉಪಾಯವನ್ನ ಮಾಡಿ ನೋಡಿ. ಬೆಳ್ಳುಳ್ಳಿಯ 2 ಎಸಳುಗಳನ್ನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಂತರ ಆ ಬಟ್ಟೆಯನ್ನ ನೆಲದಲ್ಲಿ ಹೂತಾಕ್ಬೇಕು. ಇದರಿಂದ ನಿಮ್ಮ ಮನೆ ತುಂಬಾ ಹಣದ ಮಳೆಯೇ ಆಗುತ್ತೆ. ಈಗ ಬೆಳ್ಳುಳ್ಳಿಗೆ ಸಂಬಂಧಿಸಿದ ಇನ್ನೊಂದು ಉಪಾಯವನ್ನ ಹೇಳ್ತೀವಿ. ಈ ಉಪಾಯವನ್ನ ನೀವು ನಿರಂತರವಾಗಿ 4 ಶುಕ್ರವಾರಗಳ ಕಾಲ ಮಾಡಬೇಕು. ಈ ಶುಕ್ರವಾರ ಮಾಡಿ ಮುಂದಿನ ಶುಕ್ರವಾರ ಮಾಡಲಿಲ್ಲ ಅಂತ ಅಂದ್ರೆ ಇದು ವರ್ಕೌಟ್ ಆಗಲ್ಲ. 4 ಶುಕ್ರವಾರ ಇದನ್ನ ಮಾಡಿದ್ರೆ ನಿಮಗೆ ಯಾವತ್ತೂ ಕಷ್ಟಗಳೇ ಬರೋದಿಲ್ಲ, ಹಾಗೇನೆ ಸಮಸ್ಯೆಗಳು ಹತ್ತಿರ ಸುಳಿಯೋದಿಲ್ಲ, ಹಣ ಬರುವ ಎಲ್ಲಾ ದಾರಿಗಳು ತೆರೆದುಕೊಳ್ಳುತ್ತವೆ. ಅದಕ್ಕಾಗಿ ನೀವು ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು. ಈ ಉಪಾಯವನ್ನ ನೀವು ಶುಕ್ರವಾರ ಸಂಜೆ ಸೂರ್ಯಾಸ್ತದ ನಂತರ ಮಾಡಬೇಕು. ಮನೆಯಲ್ಲಿ ಲಕ್ಷ್ಮೀ ದೇವಿಯ ಚಿತ್ರ, ಮೂರ್ತಿ ಏನೇ ಇದ್ರೂ ಕೂಡ ಅದರ ಮುಂದೆ ಕುತ್ಕೊಂಡು ತುಪ್ಪದ ದೀಪವನ್ನ ಹಚ್ಚಬೇಕು. ಬೇರೆ ಯಾವುದೇ ಎಣ್ಣೆಯ ದೀಪ ಅಲ್ಲ, ತುಪ್ಪದ ದೀಪವೇ ಆಗ್ಬೇಕು ಅನ್ನೋದನ್ನ ಮರಿಬೇಡಿ. ಈಗ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಬೆಳ್ಳುಳ್ಳಿ ಎಸಳನ್ನ ಇಟ್ಟು ಅದನ್ನ ನೂಲಿನಿಂದ ಕಟ್ಟಬೇಕು. ಈ ಮಂತ್ರವನ್ನ ಪಠಿಸಬೇಕು. ಓಂ ಶ್ರೀಂ ಶ್ರೀಯೈ ನಮಃ. ಈ ಮಂತ್ರವನ್ನ 108 ಬಾರಿ ಪಠಣೆ ಮಾಡಿ ನಂತರ ಕೆಂಪು ಬಟ್ಟೆಯಲ್ಲಿ ಕಟ್ಟಿದಂತಹ ಬೆಳ್ಳುಳ್ಳಿಯನ್ನ ನಿಮ್ಮ ತಿಜೋರಿ ಅಥವಾ ಲಾಕರ್ನಲ್ಲಿ ಇಡಬೇಕು. ಇದರಿಂದ ನಿಮ್ಮ ಮನೆಗೆ ಬಂದಂತಹ ಹಣ ನಿಮ್ಮ ಬಳಿ ಉಳಿಯುತ್ತೆ. ಹಣ ಬರುವ ಎಲ್ಲಾ ದಾರಿಗಳು ತೆರೆಯುತ್ತವೆ. 4 ಶುಕ್ರವಾರ ನಿರಂತರವಾಗಿ ನೀವು ಇದನ್ನ ಮಾಡಲೇಬೇಕು.
ಎರಡನೇ ಶುಕ್ರವಾರ ಈ ಕ್ರಿಯೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿದಂತಹ ಬೆಳ್ಳುಳ್ಳಿಯನ್ನ ಲಾಕರ್ನಲ್ಲಿಡುವಾಗ ಈ ಹಿಂದೆ ಇದ್ದಂತ ಬೆಳ್ಳುಳ್ಳಿಯನ್ನ ತೆಗೆದು ಹರಿಯುವ ನೀರಿನಲ್ಲಿ ಬಿಡಬೇಕು. ಇದನ್ನ ಶನಿವಾರವೇ ಮಾಡಬೇಕು. ಅಂದ್ರೆ ಶುಕ್ರವಾರ ಲಾಕರ್ನಲ್ಲಿ ಬೆಳ್ಳುಳ್ಳಿ ಇಟ್ರೆ ಶನಿವಾರದ ದಿನ ಇಂದಿನ ಶುಕ್ರವಾರ ಇಟ್ಟಂತ ಬೆಳ್ಳುಳ್ಳಿಯನ್ನ ನದಿ ನೀರಲ್ಲಿ ಬಿಡಬೇಕು. ಹರಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಯಾವುದಾದ್ರೂ ಮರದ ಕೆಳಗಾದ್ರೂ ವಿಸರ್ಜನೆ ಮಾಡಿ. ಹೀಗೆ 4 ಶುಕ್ರವಾರ ಮಾಡಿದ್ರೆ ನಿಮ್ಮ ಅದೃಷ್ಟದ ಬಾಗಿಲು ಅದಾಗಿಯೇ ತೆರೆಯುತ್ತೆ. ನಿಮಗೆ ಸಮಾಜದಲ್ಲೂ ಉನ್ನತ ಸ್ಥಾನ ಸಿಗುತ್ತೆ. ಅದನ್ನ ನೀವು ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಯಶಸ್ಸು ನಿಮಗೆ ಸಿಗುತ್ತೆ. ನಿಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸುವಂತಹ ಮತ್ತೊಂದು ಉಪಾಯವನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇದನ್ನ ನೀವು ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ಯಾಕಂದ್ರೆ ನೀವು ಈ ಉಪಾಯವನ್ನ ಮಾಡುವಾಗ ಯಾರೂ ಕೂಡ ನಿಮ್ಮ ಜೊತೆ ಇರಬಾರ್ದು. ಅಷ್ಟೇ ಅಲ್ಲ, ಯಾರಿಗೂ ನೀವು ಇದನ್ನ ಹೇಳಬಾರ್ದು. ಯಾರಾದ್ರೂ ನೋಡಿದ್ರೆ ಅಥವಾ ಯಾರಿಗಾದ್ರೂ ಈ ಬಗ್ಗೆ ಹೇಳಿದ್ರೆ ಅದೃಷ್ಟದ ಬದಲು ದುರಾದೃಷ್ಟವೇ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಬೇಕು ಅಂತ ಅಂದ್ರೆ ಯಾರಿಗೂ ಹೇಳದೆ ರಹಸ್ಯವಾಗಿ ಇದನ್ನ ಮಾಡಿ. ನಿಮ್ಮ ವೃತ್ತಿ ಜೀವನ, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನೀವು ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅಥವಾ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅಂತ ಅಂದ್ರೆ 5 ಬೆಳ್ಳುಳ್ಳಿ ಎಸಳುಗಳನ್ನ ತಗೊಂಡು ಅವುಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು. ಈ ಬಟ್ಟೆಯನ್ನ ನಿಮ್ಮ ಕಚೇರಿ ಅಥವಾ ಅಂಗಡಿ ಮುಖ್ಯ ಬಾಗಿಲಿನ ಮೇಲೆ ಕಟ್ಟಬೇಕು. ಇದರಿಂದ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುತ್ತೆ. ವೃತ್ತಿ ಜೀವನದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಇರುವ ಮೂಲಕ ಹಣದ ರಾಶಿಯನ್ನ ನೋಡುವ ಮತ್ತು ಸಾಕಷ್ಟು ಶ್ರೀಮಂತಿಕೆಯನ್ನ ಅನುಭವಿಸುವ ಭಾಗ್ಯ ನಿಮ್ಮದಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಜೊತೆ ಈ ಒಂದು ಸಣ್ಣ ಉಪಾಯವನ್ನ ಟ್ರೈ ಮಾಡಿದ್ರೆ ಸಾಕು, ಮುಟ್ಟಿದ್ದೆಲ್ಲ ಬಂಗಾರ.